ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಗುನಾಟ್ ಡೈರೀಸ್. ಸೊ ಐ ಹೋಪ್ ಯು ಪೀಪಲ್ ಆರ್ ಡೂಯಿಂಗ್ ವೆಲ್. ಸೊ ಸಾರಿ, ಯಾಕೆ ಅಂತಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಇಟ್ಸ್ ಬಿನ್ ಅ ಲಾಂಗ್ ಟೈಮ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಐ ಹೋಪ್ ನೆಕ್ಸ್ಟ್ ಇಂದ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸ್ನ ಅಂತ. ಸೊ ಎಲ್ಲಿಗೆ ಹೋಗ್ತಿದ್ದೀನಪ್ಪ ನಾನು ಅಂತಂದರೆ, ಈಗ ನನ್ನ ಕಸಿನ್ ಮನೆಗೆ ಹೊರಟಿದ್ದೆ. ಶಿಡ್ಲಘಟ್ಟ ಹತ್ರ ಇರುವಂಥ ನನ್ನ ಕಸಿನ್ ಮನೆಗೆ ಹೋಗ್ತಿದ್ದೀನಿ. ಅವಳು ತುಂಬ ದಿವಸದಿಂದ ಕರಿತಾ ಇದ್ಲು ನನ್ನ ಬಾಬಾ ಅಂತ. ಅವಳ ಮದುವೆಗೂ ಕೂಡ ನಾನು ಹೋಗೋಕ್ಕಾಗಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಬರೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಅಕ್ಕ ಹೊರಟಿದ್ದೀವಿ. ನನಗೆ ಆ ಊರ ಹೆಸರು ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಶಿಡ್ಲಘಟ್ಟ ಹತ್ರ ನಿಯರ್ ಅಂತ ಗೊತ್ತು. ಸೊ ವಿ ಆರ್ ಗೋಯಿಂಗ್, ಕಮ್ ಲೆಟ್ಸ್ ಗೋ. ಚೈತ್ರ ಕೋಳಿ ಫಾರ್ಮ್ ಹತ್ರ ಇರ್ತಾಳೇನೋ ಅಂತ ಹೇಳ್ಬಿಟ್ಟು ಚೈತ್ರ ಅಂದರೆ ನನ್ನ ಕಸಿನ್ನು. ಸೊ ಇವಾಗ ನಾವು ಅವ್ರ ಮನೆಗೆ ಹೋಗ್ತಿರೋದು. ಚೈತ್ರ ಇಲ್ಲಿ ಕೋಳಿ ಫಾರ್ಮ್ ಹತ್ರ ಬಂದಿರ್ತಾಳೇನೋ ಅಂತ ನಾವು ಇಲ್ಲಿ ಕೋಳಿ ಫಾರ್ಮ್ ಹತ್ರ ಬಂದು ಕಾಲ್ ಮಾಡಿದ್ರೆ, ಇಲ್ಲ ನಾನು ಇನ್ನ ಮನೆಯಲ್ಲೇ ಇದ್ದೀನಿ ಅಂತ ಅಂದ್ಲು. ಸೊ ಇವಾಗ ಕೋಳಿ ಫಾರ್ಮಿಂದ ಅವ್ರ ಮನೆಗೆ ಹೋಗೋಣ ಬನ್ನಿ. ಚೈತ್ರ ಅವ್ರ ಮನೆ ನೋಡಿ, ನನ್ನ ಕಸಿನ್ ಮನೆ. ನಾಡಪ್ರಭು ಕೆಂಪೇಗೌಡ ಅವ್ರದ್ದು ಮನೆ ತುಂಬ ಫುಲ್ ಎಲ್ಲ ಇದೆ. ಇಲ್ಲಿ ಅಪ್ಪು ಬಾಸ್ ಮನೆ ತುಂಬ ಎಲ್ಲ ಫುಲ್ ಫೋಟೋಸ್ ಇದ್ದಾವೆ. ಇಲ್ಲೊಬ್ಬರ ಫೋಟೋ, ಇಲ್ಲಿ ಇದು ನೋಡಿ ಎಷ್ಟು ಕ್ಯೂಟಾಗೈತೆ. ಚಿಕ್ಕ ಪಾಪದು ಎಷ್ಟು ಕ್ಯೂಟ್ ಇದೆ. ಇದು ಯಾರೋ ಬರ್ಡೇ ಗಿಫ್ಟ್ ಕೊಟ್ಟಿರೋದಂತೆ ನಮ್ಮ ಹುಡುಗಿ. ಅಲ್ಲಿ ನೋಡ್ರಿ ಕ್ಯಾಮ್ರಾದಲ್ಲಿ ಹೆಂಗೋಳೆ, ಇಲ್ಲಿ ನೋಡ್ರಿ ರಿಯಲ್ ಆಗಿ ಹೆಂಗೋಳೆ. ಚೈತ್ರ ಚೈತ್ರ ಫಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಿದ್ದೀವಿ. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ಕನ್ನಡದಲ್ಲಿ ಮಾತಾಡಬೇಕು ಆಯಿತಾ, ತೆಲುಗಲ್ಲಿ ಮಾತಾಡಬಾರ್ದು. ಕಾಫಿ ಇಡ್ತಾ ಇದ್ದಾಳೆ ಗೈಸ್ ನಮ್ಮ ಹುಡುಗಿ. ಮನೆಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಆಮೇಲಿಂದ ದ್ರಾಕ್ಷಿ ತೋಟ ತೋರಿಸ್ತಾಳಂತ ಅವ್ರದ್ದು. ಹೋಗೋಣ. ಎಲ್ಲಿಗಪ್ಪ, ಎಲ್ಲಿಗೆ? ಇದ್ಯಾವುದಿದೆ ಚಿಕ್ಕ ಟ್ಯಾಕ್ಟ್ರಿ? ಹತ್ಬೇಕಾದ್ರ ಮೇಲೆ ಹತ್ತು ಹಿಡ್ಕೊತೀನಿ. ಇರು ಹತ್ತಿಸ್ತೀನಿ ಬಾ, ಕಾಲಿಕ್ಕು ಮೇಲಿಕ್ಕು, ಹಂಗೆ ಕುಚ್ಚು ಬಿಡ. ಇರು ಹತ್ತಿಸ್ತೀನಿ. ಹತ್ತು ಗುಡ್ ಬಾಯ್. ಬುಮ್ ಬುಮ್. ಇಳಿಬೇಡ, ಬಿದ್ದೋಗ್ತೀಯ. ಚಿನ್ನಿ ಇದೆ ಚಿಕ್ಕ ಟ್ಯಾಕ್ಟ್ರಿ? ಇದೇನ ಹೇಳಿದ್ದು? ಚಿಕ್ಕದು ಟ್ಯಾಕ್ಟ್ರಿ ಐತೆ ಅಂತ. ಏನದು? ಬೀಗನಾ? ಎಲ್ಲಿ ಬೀಗ? ಎಲ್ಲಿ ಬೀಗ? ಇದು ಗಾಡಿ ಬೀಗ. ಹೌನಾ? ಇದು ಅಯ್ಯೋ ಹಚ್ಚಸ್ಲೆ. ಅವನು ಬೀಗ ಹಾಕಿಲ್ಲ ನನ್ನ ಕೈಯಲ್ಲಿ. ಗಾಡಿ ಬೀಗ ನೋಡ್ಬಿಟ್ಟು ಬೀಗ ಕೊಡು ಸ್ಟಾರ್ಟ್ ಮಾಡೋಣ ಅಂದ. ನಂಗೆ ಗೊತ್ತಿಲ್ಲ ಅಲ್ಲಿ ಬೀಗ ಇರೋದು. ಪೀಪ್ ಅಂತೆ. ಫೋಟೋ ತೆಗೆದ ಸ್ಮೈಲ್ ಕಡೆ ಎಲ್ಲದಕ್ಕೂ ನಾನು ಎಷ್ಟು ಫೇರ್ ಆಗಿದೆ ಅದರಲ್ಲಿ. ಓಡ್ಸಪ್ಪ ನೀನು, ಓಡ್ಸು. ಅಪ್ಪ ಹುಷಾರು, ಮುಂದೆ ಇಟ್ಕೊಂಡು. ಚೈತ್ರ ಎಲ್ಗಮ್ಮ ಕರ್ಕೊಂಡು ಹೋಗ್ತಾ ಇರೋದು ನಮ್ಮನ್ನ? ದ್ರಾಕ್ಷಿ ತೋಟ చెప్పు. ಹೇಳೆ ಎಲ್ಲಿಗೆ ಕರ್ಕೊಂಡು ತೋಟಕ್ಕೆ? ನಮ್ಮ ಚೈತ್ರ ಅವರ ದ್ರಾಕ್ಷಿ ತೋಟ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಯಾವ ಊರಲ್ಲಿ ಚೈತ್ರ ಇರೋದು? ಇಲ್ಲ ಹೇಳಲ್ಲ, ನಿನ್ನ ಅಜ್ಜಿ ದಾವ್ ತೊಳ್ದಣ್ಣನಂತ. నాకు తెలియదు ಯಾವ ಊರು అని, దాన్ని నిన్ను అడుగుతాండేది. ಗೈಸ್ ಇವರು ಊರ ಮಲ್ಮಚನಹಳ್ಳಿ, ನಮ್ಮದು ತೋಟ ಇರೋದು ಮುಗ್ಲಡಿತೆಯಲ್ಲಿ. ಕೇಳಿಸ್ತಾ ಗೈಸ್? ನಾನು ಈ ಕಡೆ ಎಲ್ಲ ಯಾವತ್ತೂ ಬಂದಿಲ್ಲ. ಫಸ್ಟ್ ಟೈಮು ನಮ್ಮ ಚೈತ್ರ ನೋಡಬೇಕು ಅಂತ ಹೇಳ್ಬಿಟ್ಟು, ನಮ್ಮನ್ನು ಚೈತ್ರ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ರೂಟಿಗೆ ಬಂದಿರೋದು.
ఏమోప్ప వెద్దు ఇప్పదా కూరే మాది ఛార్జింగ్ అయిపోతే అట్నిగా నడుచుకుని అభిలాష్ కన్నా ఏమన్నా ಅಡಿಗೆದ್ರ ನಾವು ಚಲೋ ಗೈಸ್ ಚಲೋ ನೀವು ಯಾರಾದರೂ ಈ ಊರವರು ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಡೂ ಕಮೆಂಟ್ ನಾವಿದೇ ಊರವರು ಅಂತ. ನಮ್ಮ ಚೈತ್ರ ಅವರ ಊರಲ್ಲಿ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಏನು ಬಿಡ ಅಮುಕ್ ತಗೊಂಡಿದ್ದೆ ಅದೇಮೋ ಅಂತ ಸಿಕ್ಕಿದೆ ಅಂತಾಳೆ. ಅಯ್ಯೋ ನನ್ನ ಕಡೆ ಇಂಡಿಕೇಟರ್ ಇವ್ರನ್ನ ಸೈಡಿಗೆ ಹೋಗ್ತಾನೆ ಅನ್ಕೊಂಡೆ ಇಲ್ಲಿ ನೋಡಿ ಗೈಸ್ ಇವನು ಇಲ್ಲಿ ನಿಂತ್ಕೊಂಡು ಖುಷಿ ಏನೇನೋ ಕಿತಾಪತಿಗಳು ಮಾಡ್ತಾ ಅಯ್ಯೋ ಹೊಡ್ಕೊಡ್ತಾ ನೋಡು ಏನೇನೋ ಕಿತಾಪತಿ ಮಾಡ್ತಾ వచ్చేస్తున్న బిడ్డ అని ఇదేనా గ్రూప్ ప్రశ్న రాళ్ళంట నిందే ಯಾವುದೋ ಮನೆ ಗೃಹ ಪ್ರವೇಶ ನಡೀತಾ ಇದೆ ನೋಡಿ ಯಾವುದೋ ಮನೆ. ಇವ್ರು ಅನ್ಕೊಂತ ಇರ್ಬೇಕು ಯಾವ್ದಪ್ಪ ಹುಡುಗಿ ಈ ಮನೆ ತೋರಿಸ್ತೈತೆ ಅಂತ. ಇದೆ ಏ ಇದೆ ಸಿಲ್ವರಾ? ಹ್ಞೂ ನೀಲಗಿರಿ ಥ್ಯಾಂಕ್ಸ್ ಅಂಕಲ್. నువ్వు ಚೆನ್ನಾಗಿದ್ದೀನಿ ಮುಂದೆ ದ್ರಾಕ್ಷಿ ತೋಟ ಗೈಸ್. ಇದೇನು ಬಿಡಿ ಅದು ಅಡ್ಡ ಐತೆ ಅದು ಯಾರೋ ಬೇರೆಯವ್ರದ್ದು. ನಮ್ಮ ಚೈತ್ರ ಅವ್ರ ದ್ರಾಕ್ಷಿ ತೋಟನೇ ತೋರಿಸೋಣ ఇల్లే అంటే ముల్లడిపి ఊరు ఇదే అంట గైస్. ఇది ఆవిడ చెప్పు అదేమో సొంపు అయితే హుషారు. సొంపు అదేనేమో సొంపు. ఊరు ఆడుండే చిత్ర ఊరికి పక్క ఆ పక్క ఊరు కా కొంచెం ముందు పోయినా అప్పదైతే ఊరు ఇంకా వచ్చిండలేదు. రామా తిప్పేసిన వాడు వస్తున్నాడు అంకల్ చెప్పేసి తాగే బాగా ఉతికిదే. ಇನ್ನೂ ಮುಂದೆ ಹೋಗ್ಬೇಕಾ? ಓಕೆ ಅಂಕಲ್ ಓಕೆ. అట్లా అడిగే చెప్పేసి ఆరెంజ్ ಇದೆ 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 ಬೋರ್ಡ್ ಹಾಕಿಂಡರ್ చూడಮ್ಮ. ఇదే బోర్డు రండి. ಫೈನಲಿ ರೂಟ್ ಸಿಕ್ತು ಗೈಸ್ ಇವ್ರ ತೋಟಕ್ಕೆ. ಕನ್ಫರ್ಮ್ ಆಯ್ತು ಗೈಸ್ ಹೋಗ್ತಾ ಇದೀವಿ. ಚೈತ್ರ ಏನ್ ಚೈತ್ರ ఫైనల్లీ ಬಂದ್ವಿ చైత్ర ಅವರ ಕಟಿಂಗ್ అంతా ఎండిపోయింది. అట్లా వచ్చినాము ಚೈತ್ರ ಅವರ ತೋಟಕ್ಕೆ. ಚೈತ್ರ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ನೋಡಿದ್ರೆ ಬೈಕೋತಾರೆ. ನಾನು ಎಲ್ಲ ಒಣಗೋಗ್ಬಿಟ್ಟೈತೆ ಅಂತ ಹೇಳಿದ್ರೆ 24 ನಿಂದ 10 ಕಿಲೋಮೀಟರ್ ಐತೆ 3 ಕಿಲೋಮೀಟರ್. ಅಯ್ಯಪ್ಪ ನೋಡಿ ಗೈಸ್ ಫೈನಲಿ ದ್ರಾಕ್ಷಿ ತೋಟಕ್ಕೆ ಬಂದಿದ್ದೀವಿ. ಏನ್ ಚೈತ್ರ ಎಲ್ಲ ಒಣಗೋಗಿದ್ಯಾ? ಏನಿದು ఆగోగిదే కటింగ్ ఉంది. ఈ 3 ఎన్ని ఎకరాలు అది ఎన్నో ఎకరాలు ఇదైనా కాపకు వాళ్ళు అది బాగుందని చెప్ప బిడ్డ బాగుంది. ఇట్లా పదండి దీని దూరపోవచ్చు. ದೂರ ಹಚ್ಚನಾ? ಕಟಿಂಗ್ ಮಾಡವ್ರೆ ಕಟಿಂಗ್ ಹಾಕ್ಸವ್ರೆ. ಇದಿನ್ನ ಕಟಿಂಗ್ ಇದು ನನಗೆ ಎಕ್ಸಾಕ್ಟ್ ಆಗಿ ಹೇಳ್ರಿ, ನನಗೇನು ಗೊತ್ತಿಲ್ಲ ದ್ರಾಕ್ಷಿ ತೋಟದ ಬಗ್ಗೆ. ಮುಗ್ದೈತೆ ಕಟಿಂಗ್ ಹಾಕ್ಸ್ಬಿಟ್ಟು ಮುದ್ದು ಹೊಡೆದ್ರೆ ಮತ್ತೆ ಚಿಗುರು ಬರುತ್ತೆ. ಓಕೆ ಇವಾಗ ಕ್ರಾಪ್ ಕಂಪ್ಲೀಟ್ ಆಗಿದೆ, ಮತ್ತೆ ರೀಕ್ರಾಪಿಂಗ್ ಮಾಡಬೇಕು ಕಟ್ ಮಾಡಿಸಿ. ಇದು ಚೈತ್ರ ಅವ್ರದ್ದು ತೋಟ. ನೆಕ್ಸ್ಟ್ ಮತ್ತೆ ನೀಟ್గా పెట్టుకుంటు మా బుడ్సు రాక ఇట్లా అయిపోయింది. ಅಲ್ಲಿ ನೋಡಿ ಗೈಸ್ ನಾವೆಲ್ಲ ಇಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ. ನಮ್ಮ ಅಣ್ಣನು ಅಲ್ಲಿ ಹಿಂದ್ಗಡೆ ಏನೋ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರ್ತಾವ. ಇವನು ಏನೋ ಮಾಡ್ತಾ ಇದ್ದೆ ಹಿಂದ್ಗಡೆ ನಾವೆಲ್ಲ ಬಂದ್ಮೇಲೆ ಬ್ಯಾಂಗಲ್ ಬಂಗಾರಿ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದ. ನಾನು ಹೋಗ್ತಿದ್ದೆ ఒక్క అప్పుడు చూడే ఏం తగిలింది ఏమే అది గింజి వంచెక్కిపోయి దాన్ని చూపించుకో ఆడబిడ్డ అన్నాక అదంతా కామన్లే చైత్ర. ముందర ముసలం పండుగ అయ్యో ఊరికే ఉండండిరా. అయిపోయింది దాంట్లో యాడ్ ఉంటుంది చైత్ర. ನೋಡಿ ಅಲ್ಲೂ ಚಿಗುರು ಬಂದಿದೆ, ಇಲ್ಲೂ ಚಿಗುರು ಬಂದಿದೆ. ನೋಡಿ ನೀಟಾಗಿ ಚಿಗುರು ಬಂದಿದೆ, ಎಷ್ಟು ಚೆನ್ನಾಗೈತೆ. ನೋಡ್ರಿ ಅಯ್ಯೋ ಕಾಣಿಸುತ್ತೋ ಇಲ್ವೋ ವಿಡಿಯೋದಲ್ಲಿ? ಇಲ್ಲಿ ಗೈಸ್ ಚಿಕ್ಕ ಚಿಕ್ಕದು. ಇನ್ನ ಇವಾಗ ಕ್ರಾಪಿಂಗ್ ಸ್ಟಾರ್ಟ್ ಆಗಿದೆ. ಅಯ್ಯೋ ಗ್ರೀನರಿ ಕತ್ಲು ಕಾಣಿಸ್ತಾ ಇಲ್ಲ ಗೈಸ್ ಕರೆಕ್ಟ್ ಆಗಿ.
ನೋಡಿ ಇಲ್ಲಿ ಇನ್ನ ಇವಾಗ ಚಿಕ್ಕದು ಮಮ್ಮಿ ಹತ್ರ ಹೋಗ್ತೀನಿ ಇವಾಗ ಬಿಡ್ತಾ ಇದೆ. ಚೈತ್ರ ಎಷ್ಟು ದಿವಸ ಬೇಕು ಚೈತ್ರ ಇದು ಕ್ರಾಪಿಂಗ್ಗೆ? 6 months ಒಂದ್ಸರಿ. 6 monthsಗೆ ಒಂದ್ಸತಿನಾ? ರೇಟ್ಗಳಿದಾವ? ಪರವಾಗಿಲ್ಲ. ಏನು ರೇಟ್ ಚೈತ್ರ? ರೇಟ್ ಗೊತ್ತಿಲ್ಲ, ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಟೊಮೊಟೊ ಎಲ್ಲ ಹಿಂಗೆ ಚೇಂಜ್ ಆಗುತ್ತೆ ಹಂಗ ನೋಡಿ ಗೈಸ್ ಎಲ್ಲ ಇವಾಗ ಇಲ್ಲಿ ನೋಡಿ ಮೇಲ್ಗಡೆ ಚಿಕ್ಕದೆಲ್ಲ ಇವಾಗ ಬಿಡ್ತಾ ಇದೆ. ಫೈನಲಿ ದ್ರಾಕ್ಷಿ ತೋಟನ ನೋಡ್ಬಿಟ್ಟೆ. ಫಸ್ಟ್ ಟೈಮ್ ದ್ರಾಕ್ಷಿ ತೋಟಕ್ಕೆ ಬಂದಿದ್ದೀನಿ. ನಮ್ಮ ಚೈತ್ರ ಅವ್ರ ದ್ರಾಕ್ಷಿ ತೋಟ. ಅವ್ನು ನೋಡ್ರಿ, ಅವನ್ನ ಫೋಟೋಗ್ಲಿ ಫೋಸ್ ಕೊಡ್ತಾವನ ಅಲ್ಲಿ ನಿಂತ್ಕೊಂಡು. ಫುಲ್ ಏನದು ಕಸ ಎಲ್ಲ ಫುಲ್ ಬೆಳ್ಕೊಬಿಟ್ಟಿದೆ ಗಿಡಗಳು. ಇದು ಇನ್ನೂ ಅದೇನೋ ಔಷಧಿ ಎಲ್ಲ ಹೊಡೆದ್ಬಿಟ್ಟು ಫುಲ್ ಕ್ಲೀನಾಗಿ ಇಡ್ಕೋತಾರಂತೆ. ಇವ್ರು ಯಾಕೋ ಕ್ಲೀನ್ ಮಾಡಿಲ್ಲ, ಬ್ಯುಸಿ ಇದ್ದಾರಂತೆ. ಕೋಳಿ ಫಾರ್ಮ್ದೇನೋ ಕನ್ಸ್ಟ್ರಕ್ಷನ್ ವರ್ಕ್ ಏನೋ ಸಮಥಿಂಗ್ ನಡೀತಿದ್ಯಂತೆ, ಅದಕ್ಕೆ ಬ್ಯುಸಿ ಇದ್ದು. ಹಾಂ, ಇವಾಗ ನೆಕ್ಸ್ಟು ಕೋಳಿ ಫಾರಮ್ಗೂ ಹೋಗ್ತಾ ಇದ್ದೀವಿ, ಅಲ್ಲಿ ತೋರಿಸ್ತೀನಿ ಏನು ವರ್ಕ್ ನಡೀತಿದೆ ಅಂತ. ಚೈತ್ರ ನೀರು ಹೆಂಗೆ ಬೇಕಾಗುತ್ತೆ ಇದಕ್ಕೆ? ಎಷ್ಟು ಏನು ಅದು ಪೈಪ್ಗಳು ಗೊತ್ತಾಯ್ತು, ಆವಾಗಲೇ ಅಬ್ಸರ್ವ್ ಮಾಡಿದೆ ಪೈಪ್ಗಳನ್ನ. ಅದು ಒಳ್ಳೆ ಕೋಲು ಮೇಲ್ಗಡೆಗೆ ಇದ್ಕೊಟ್ಟಂಗೈತೆ ನೋಡಿ ಗೈಸ್. ಕೆಳಗಡೆಯಿಂದ ಮೇಲ್ಗಡೆ ಗಂಟೆ ಹೆಂಗೋಗಿದೆ ಹೋಗಿ ಫುಲ್ ಎಲ್ಲ ರೆಂಬೆಗಳು ಒಂದಕ್ಕೊಂದು ಜಾಯಿಂಟ್ ಆಗಿಬಿಟ್ಟಿದ್ದಾವೆ. ಜಾಯಿಂಟ್ ಆಗಿ ಅದು ಹಂಗೆ ಇದಾಗಿರೋದು. ಪೈಪು ಕೆಳಗಡೆಯಿಂದ ಮೇಲ್ಗಡೆಗೆ ಪೈಪ್ ಅಟ್ಯಾಚ್ ಮಾಡಿರ್ತಾರೆ, ಅಟ್ಯಾಚ್ ಮಾಡಿ ಹಂಗೆ ವಾಟರ್ ಹೋಗ್ತಾ ಇರುತ್ತೆ. ಅಲ್ಲ, ನಾನು ಕೇಳಿದ್ದು ಎಷ್ಟು ವಾಟರ್ ಕನ್ಸ್ಯೂಮ್ ಮಾಡುತ್ತೆ, ಎಷ್ಟು ಸತಿ ಬಿಡ್ತೀರಾ ಅಂತ. ಬಾ ಕೆಳಗಡೆಗೆ ಹಂಗೆ ಗೊಂಚು ಹಂಗೆ ಬಂದಿದೆ. ಎಲ್ಲ ನೋಡಿ ಗೈಸ್, ಇಲ್ಲೊಂದು ಇದೆಲ್ಲ ಎಷ್ಟು ಬಂದಿದೆ. ಬಾ ಚೈತ್ರ ಕಣ್ಣು ಪಾವನ ಆಗೋಯ್ತು ಬಿಡು ಚೈತ್ರ ನಂದು. ನೋಡಿ ಇಲ್ಲಿ, ವಾವ್, ಇನ್ನೂ ದೊಡ್ಡದಾಗಿ ಇದ್ದಿದ್ರೆ ಇಲ್ಲ ಮುಳುಗೋಗ್ಬಿಡ್ತಾ ಇದ್ದೆ ನಾನು. ಇಲ್ಲಿ ನೋಡು, ಇನ್ನು ಅಣ್ಣಾಗ ಹೋಗ್ಬಾರ್ದು, ಬರೀತೀನಿ. ಓ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ, ಓಡ್ ಬರ್ತೀನಿ. ಇಲ್ಲಿ ನೋಡಿ ಗೈಸ್, ಎಷ್ಟು ದೊಡ್ಡದಾಗಿದೆ. ಕ್ಯಾಮ್ರಾ ಚೆನ್ನಾಗಿದೆ. ಎಷ್ಟು ಬಿಟ್ಟಿದೆ. ಇನ್ನು ಚಿಕ್ಕದು ಗೈಸ್, ಚಿಕ್ಕವು ಇನ್ನು ಇವಾಗ ಸ್ಟಾರ್ಟ್ ಆಗಿದೆ ಕ್ರಾಪಿಂಗು. ದೊಡ್ಡದಾದ್ಮೇಲೆ ತಿನ್ನೀರ ಬನ್ನಿ ಅಂತ ಹೇಳಿ ದೊಡ್ಡದಾದ್ಮೇಲೆ ಕರಿತಿದ್ದಾಳೆ. ಇನ್ನೊಂದು 6 monthsಲ್ಲಿ ಮತ್ತೆ ಫುಲ್ ದೊಡ್ಡದಾಗಿರುತ್ತೆ. ಇನ್ನೊಂದು 4 monthsಾ? ಇನ್ನೊಂದು 4 months ಅಂತೆ. ನೋಡೋಣ ಅವಾಗ ವಿಡಿಯೋ ಮಾಡೋದಕ್ಕೋಸ್ಕರ ಆದರೂ ಬರಬೇಕು. ಸರಿ ಗೈಸ್, ತೋಟ ನೋಡಿದ್ದು ಸಾಕು. ಈ ತೋಟ ನೆಕ್ಸ್ಟು ಕೋಳಿ ಫಾರ್ಮ್ಗೆ ಹೋಗೋಣ ಬನ್ನಿ. ಈ ತೋಟದಲ್ಲಿ ಆಲ್ರೆಡಿ ಕ್ರಾಪ್ ಬಿಟ್ಟಿದೆ ಚಿಕ್ಕದು. ಈ ತೋಟದಲ್ಲಿ ಇವಾಗ ಕಟ್ಟಿಂಗ್ ಮಾಡಿಬಿಟ್ಟು ಮತ್ತೆ ಇದು ಮಾಡಬೇಕು, ಚಿಗುರು ಬರುತ್ತೆ. ಈ ತೋಟದಲ್ಲಿ ಹೂವು ಬಿಟ್ಟಿದ್ಯಂತೆ. ಏನು ಚೈತ್ರ ಇದು ಎಕ್ಸ್ಪ್ಲೇನ್ ಮಾಡ್ಚೂರು? ನಾಶತ್ಲ ಒಂದೇ ನಾಶತ್ ಕಿಚ್ಚ ಅದೇನು ಎಕ್ಸ್ಪ್ಲೇನ್ ಚೆಯ್ಯಿ. ಇವು ಯಾವ್ದು ನನಗೂ ಕಾಣಿಸ್ತಾ ಇಲ್ಲ, ನಂಗೆ ಗೊತ್ತಿಲ್ಲ. ಸಣ್ಣ ఉంది ಚೈತ್ರ ಪಿಂದ್ರು. ಓ ಕರೆಕ್ಟು, ಅರ್ಥಲ್ಲಗ ಕನ್ಫ್ಯೂಸ್ ಸುಡಿ. ಗೈಸ್, ಸಣ್ಣಕ್ಕೆ ಬಿಟ್ಟಿದ್ದಾವೆ ಹೂವಾಗ್ಲೆಲ್ಲಾನು, ಚಿಕ್ಕದು ಹೂವು. ಮತ್ತೆ ಇನ್ನು ಇವಾಗ ಸ್ಟಾರ್ಟ್ ಆಗಿದೆ ಅದು. ಇದೆಲ್ಲ ಫುಲ್ ಇಲ್ಲಿ ಮುಳ್ಕಂಬಿ ಹಾಕಿದ್ದಾರೆ ಗೈಸ್, ಹೋಗೋಕ್ಕಾಗಲ್ಲ. ಇದು ಯಾವ ತಾಲೂಕಿಗೆ ಬರುತ್ತೆ, ಯಾವ ಡಿಸ್ಟಿಕ್ಕಿಗೆ ಬರುತ್ತೆ? ಚಿಕ್ಕಬಳ್ಳಾಪುರ ತಾಲೂಕು, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೈಸ್. ಈ ಕಡೆ ಸೈಡು ತುಂಬ ದ್ರಾಕ್ಷಿ ಜಾಸ್ತಿ ತೋಟಗಳು ನೋಡಿ. ಇದು ಕ್ರಾಪ್ ಆಗಬೇಕಾಗಿರೋ ತೋಟ, ಅದು ಆಲ್ರೆಡಿ ಹಣ್ಣು ಬಿಟ್ಟಿರೋ ತೋಟ. ಇದನ್ನು ಹೂವುಗಳು ಬಿಡ್ತಾ ಇದೆ. ನಡೀರಿ ಇವಾಗ ಕೋಳಿ ಫಾರ್ಮ್ ಹತ್ರ ಹೋಗೋಣ. ಚೈತ್ರ, ಎಷ್ಟು ಎಕರೆ ಐತೆ ಚೈತ್ರ ಕೋಳಿ ಫಾರ್ಮು? 1.5 ಎಕರೆ ಇದೆಯಂತೆ. 3 ಎಕರೆ ದ್ರಾಕ್ಷಿ ತೋಪ. ಇದು 3 ಎಕರೆ, ಅದು 3 ಎಕರೆ. ಇದು 3 ಎಕರೆ, ಅದು 3 ಎಕರೆ. 6 ಎಕರೆನಾ ಟೋಟಲ್ಲು? ಅವ್ರದ್ದು ನಮ್ದೆಲ್ಲ ಸೇರಿ ದರ್ಬಾಮಾಗ. ಹಾಂ. ಅಲ್ಲಿ ವಾಲಿಬಾಲ್ ಆಡ್ತಾ ಇದ್ದಾರೆ. ಊರ್ ಸೈಡೇ ಚಂದ, ಚಿಕ್ಕ ಮಕ್ಕಳು ಎಲ್ಲ ಸಂಜೆ ಹೊತ್ತು ಈ ಥರ ಆಟ ಆಡ್ಕೊಂಡು ಚೆನ್ನಾಗಿರುತ್ತೆ.
వాళ్ళకి బాగుంటుందో బాಗುಂಟಲ್ದು ಅದೇ ಗೈಸ್ ಅದೇ ಇದೇ ಊರಲ್ಲಿ ಇರ್ತಾರಲ್ಲ ಅವರಿಗೆ ಬೇಜಾರಾಗ್ಬಿಟ್ಟಿರುತ್ತೆ ಈ ಲೈಫು. ಯಾವಾಗ ಸಿಟಿಗಳಿಗೆ ಹೋಗ್ತೀವಿ ಅಂತ ಅನ್ಕೊತಿರ್ತಾರೆ. ಬಟ್ ನಾವು ಸಿಟಿಯಲ್ಲಿ ಇರ್ತೀವಲ್ಲ, ನಮಗೆ ಹೆಂಗೆ ಅನಿಸುತ್ತೆ ಅಂದರೆ ಈ ಒಂದು ವೆದರು, ಈ ಒಂದು ನೇಚರು, ಮಲೆನಾಡು, ಚಿಕ್ಕಮಂಗ್ಳೂರು ಸೈಡ್ ನೇಚರ್, ನಿಮ್ಮ ಸೈಡ್ ನೇಚರೇ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನಮಗೆ ನೇಚರ್ ಅಂದರೆ ಇದೆ ನೋಡಿ ಗೈಸ್, ತೋಟಗಳು. ಈ ಥರನೇ ನಮ್ಮದೆಲ್ಲ ತೋಟ ಇರುತ್ತೆ. ನಮ್ಮ ಡಿಸ್ಟಿಕ್ಕಲ್ಲಿ ಮೇಜರ್ ಕ್ರಾಪ್ಸ್ ಅಂತ ಅಂದರೆ ಟೊಮ್ಯಾಟೊ, ಕೋಸು, ತರಕಾರಿ, ಮೇಯ್ನ್ಲಿ ವೆಜಿಟೇಬಲ್ಸ್ ನಾವು ಜಾಸ್ತಿ ಬೆಳಿತೀವಿ. ಆಮೇಲೆ ಹೂವು, ಚೆಂಡು ಹೂವು, ರೋಸ್ ಹೂವು, ಸೇವಂತಿ ಹೂವು ಇದೆಲ್ಲ ಜಾಸ್ತಿ ಬೆಳಿತೀವಿ. ಆ್ಯಂಡ್ ಈ ಚಿಕ್ಕಬಳ್ಳಾಪುರದಲ್ಲಿ ದ್ರಾಕ್ಷಿ ಜಾಸ್ತಿ ಬೆಳಿತಾರೆ, ರೋಸ್ ಜಾಸ್ತಿ ಬೆಳಿತಾರೆ. ರೇಷ್ಮೆ ಹುಳ ಎಲ್ಲ ಜಾಸ್ತಿ ಸೀಮೆ ಹಸುಗಳೆಲ್ಲ ಜಾಸ್ತಿ ನಮ್ಮ ಸೈಡು. ನಿಮ್ಮ ಸೈಡ್ ಹಸುಗಳು ಬೇರೆ ಥರ ಇರುತ್ತೆ ನೋಡಿ, ನಮ್ಮ ಸೈಡೇ ಬೇರೆ ಥರ ಇರುತ್ತೆ. ಇದರಲ್ಲೂ ನಾಟಿ ಹಸು, ಪಾರಂ ಹಸು ಅಂತ ಎಲ್ಲ ಇರ್ತವೆ. ಆಮೇಲೆ ಇನ್ನು ಏಮಕ್ಕ ದಾಳಿಂಬೆನೇ ಜಾಸ್ತಿ ಬೆಳಿತಾರಂತೆ. ಇದು ನೋಡಿ ನಮ್ಮ ಡಿಸ್ಟಿಕ್ಕಲ್ಲಿ ಮೇಜರ್ ಕ್ರಾಪ್ಸ್ ಅಂತ ಬಂದರೆ. ಯಾವುದೋ ಕಾರ್ ಬರ್ತಿದೆ. ನಮಸ್ಕಾರ ಅಣ್ಣ. ಚೈತ್ರ ಚಪ್ಪೆ. ಹಾಂ ಗೈಸ್, ಇವಾಗ ಚೈತ್ರ ಅವರ ಕೋಳಿ ಫಾರ್ಮ್ ಹತ್ರ ಬಂದಿದ್ದೀವಿ. ನಂಗೆ ಗೊತ್ತಿಲ್ಲ, ಇರು ನೋಡ್ತೀನಿ. ಅಲ್ಲ ಇದೆಯಾ? ಇನ್ನೂ ಇವಾಗ ಕಟ್ತಾ ಇರೋದೇನೆ. ಏನೋ ಹೇಳಪ್ಪ. ನಾನು ಇರೋ ಗೈಸ್, ಏಮದಿ ಫ್ಯಾನ್ಸಾ? ಆ್ಯಕ್ಚುಲಿ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ್ರಿ. ನಾನು ಪ್ರಾಪರಾಗಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು ಈ ಕಡೆ ಸೈಡ್. ನನಗೇನು ಅಷ್ಟೊಂದು ಗೊತ್ತಿಲ್ಲ, ಅದಕ್ಕೆ ನಂಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಅದಕ್ಕೆ ಅವ್ರನ್ನ ಕೇಳ್ತಾ ಇರ್ತೀನಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ. ನಾನೇನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ, ತಪ್ಪಾಗಿ ಏನಾದರೂ ಮಾತಾಡಿದ್ರೆ ಪ್ಲೀಸ್ ಕ್ಷಮೆ ಇರಲಿ. ಯಾಕೆಂದರೆ ನಾನು ಈ ಕಡೆ ಎಲ್ಲ ನೋಡಿಲ್ಲ, ನನಗೇನು ಗೊತ್ತಿಲ್ಲ ಪ್ರಾಪರಾಗಿ. ಅದಕ್ಕೆ ನಾನು ತಿಳ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಇವಾಗ ಇದು ಆ್ಯಕ್ಚುಲಿ ಇನ್ನೂ ಕನ್ಸ್ಟ್ರಕ್ಷನಲ್ಲಿ ಇದೆಯಂತೆ ಕೋಳಿ ಫಾರ್ಮ್ ಒಳಗಡೆ ಬರ್ತಿರೋದೇ ಇವತ್ತೇ ಫಸ್ಟ್ ಟೈಮ್ ನಾನು. ಈ ಥರ ಇರುತ್ತೆ, ಇಷ್ಟು ಚಿಕ್ಕದಾಗಿ ಈ ಥರ ಎಲ್ಲ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು. ಇದೇನು ಚೈತ್ರ? ಹಾಂ, ಇವೆ ಮಿಷಿನ್ನಾ? ಅದೇನೋ ಶಪ್ಪು ಕರೆಕ್ಟ್గా. ಹಾಂ, ಅದೇನೋ ಮಿಷಿನ್ಸ್ ಎಲ್ಲನೂ ಫುಲ್ ಫಿಟ್ ಮಾಡ್ತಾರಂತೆ. ಫಿಟ್ ಮಾಡಿ ಆಮೇಲೆ ಕೋಳಿಗಳನ್ನ ಬಿಡ್ತಾರಂತೆ. ಏನಕ್ಕೆ ಚೈತ್ರ ಅದನ್ನ ಇದು ಮಾಡೋದು? ಹೀಟಾಗಿಡೋದಕ್ಕಾ? ಚೈತ್ರ ಅದನ್ನೇನಕ್ಕೆ ಫಿಟ್ ಮಾಡೋದು? ಕೋಳಿಗಳು ಓಹೋ. ಇದು ನಮ್ಮ ಚೈತ್ರ ಅವ್ರ ಕೋಳಿ ಫಾರ್ಮ್. ನಾನು ಕೋಳಿ ಫಾರ್ಮ್ ಒಂದಿದ್ದಕ್ಕೆ ಕೋಳಿಗಳಿದ್ದಾವೇನೋ ನೋಡೋಕೆ ಬರ್ತಾಯಿದ್ದೀವಿ ಅಂತ ಹೇಳ್ಕೊಂಡ್ವಿ. ಇಲ್ಲಿ ನೋಡಿ ಗೈಸ್, ಆವಾಗಲೇ ಮನೆ ಹತ್ರ ಒಂದಿತ್ತಲ್ಲ ಚಿಕ್ಕ ಟ್ಯಾಕ್ಟ್ರಿ, ಇಲ್ಲೊಂದೈತೆ. ಗಾಳಿ ಎಷ್ಟು ಸಕ್ಕತ್ತಾಗಿ ಬರ್ತಿದೆ ಗೊತ್ತಾ? ರೇಷ್ಮೆ ಉಳುದು, ರೇಷ್ಮೆ ತೋಟ, ರೇಷ್ಮೆ ಸೊಪ್ಪು. ವಿಡಿಯೋನಾ ಶಾಸ್ತಾ ನನ್ನ? ಹಾಂ, ಇದು ಗೈಸ್ ನೋಡಿ ಕೋಳಿ ಫಾರ್ಮ್ ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ಅಂತ. ಇನ್ನು ಎಷ್ಟು ದಿವಸ ಹಿಡಿಯುತ್ತೆ ಚೈತ್ರ ಇದೆಲ್ಲ ಫುಲ್ ಕಂಪ್ಲೀಟ್ ಆಗೋಕ್ಕೆ? ಇನ್ನೊಂದು 15 ಡೇಸ್ಗೆ ಮಿಷಿನ್ಸ್ ಎಲ್ಲ ಫಿಟ್ ಮಾಡಿಬಿಟ್ಟು ಕೋಳಿಗಳು ಬಿಡ್ತೀರಾ? ನಾನೇನೋ ಕೋಳಿ ಫಾರ್ಮ್ ಅಂದ್ಕೊಂಡಿದ್ದು, ಆಲ್ರೆಡಿ ಕೋಳಿ ಮರಿಗಳೆಲ್ಲ ಇದ್ದಾವೇನೋ ಚಿಕ್ಕ ಅಂದ್ಕೊಂಡು ಬಂದೆ. ಫೈನಲಿ ಕೋಳಿ ಫಾರ್ಮ್ನ ಎಲ್ಲ ನೋಡಿಕೊಂಡು ಮನೆ ಕಡೆಗೆ ಹೊಡ್ತಾ ಇದ್ದೀವಿ. ಚೈತ್ರ ಬಾಯ್.
ಚೈತ್ರ ಇವಾಗ ಅವ್ರ ಮನೆ ಕಡೆ ಹೊರಡ್ತಾರೆ. ನಾವು ವಿಜಯಪುರದ ಸೈಡ್ ಹೋಗ್ತೀವಿ. ಚಲೋ ಚಲೋ.